ಹಲೋ ಗೆಳೆಯರ, ವೆಲ್ಕಮ್ ಬ್ಯಾಕ್ ಟು ಅದೇ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಆಲ್ರೆಡಿ ನಿಮ್ಮದು ಪ್ರೈಸ್ನಲ್ ರಿಸಲ್ಟ್ನ ಚೆಕ್ ಮಾಡಿದ್ರೆ ಅನ್ಕೋತೀರಿ. ಇಲ್ಲಿ ಸಾಕಷ್ಟು ಮಾಹಿತಿ ಆದರೂ ಕೊಡ್ತೀನಿ. ಸೀಟ್ ಸಿಕ್ಕವ್ರಿಗೆ ಮತ್ತು ಸಿಗದಿದ್ದವ್ರಿಗೆ ಏನು ಮಾಡಬೇಕು ಒಂದು ಆಫ್ಟರ್ ಪ್ರೈಸ್ನಲ್ ರಿಸಲ್ಟ್ ಆದರೆ ಹೇಳ್ತೀನಿ. ಅದಕ್ಕಿಂತ ಮುಂಚೆ ಒಂದು ಕಡೆಯಿಂದ ಒಂದು ಸಣ್ಣ ಅಪ್ಡೇಟ್ ಇದೆ. ಅದೇನಿಲ್ಲ ಅಂದರೆ ಆಲ್ರೆಡಿ ನೀವು ನೋಡ್ಕೊಂಡಿರ್ತೀವಿ ವೆಬ್ಸೈಟಲ್ಲಿ ಹೋದರೆ ಒಂದು ನೀವು ಏನೀಗ ಪ್ರೈಸ್ನಲ್ ರಿಸಲ್ಟ್ ಬಿಟ್ಟಿದ್ರು ಅದರ ಒಂದು ಕಟ್ ಆಫ್ ಕೂಡ ಬಿಟ್ಟಿದ್ದಾರೆ. ಹೋಗಿ ಕಟ್ ಆಫ್ನ ಅದ್ರ ನೋಡ್ಕೊಳ್ಳಿ. ನಮ್ಮೊಂದು ವಾಟ್ಸಪ್ ಗ್ರೂಪಲ್ಲಿ ಕೂಡ ಹಾಕಿರ್ತೀವಿ, ಹೋಗಿ ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಸಾಕಷ್ಟು ಜನ ರಿಸಲ್ಟ್ ಬಿಟ್ಟಾದಮೇಲೆ ಸಾಕಷ್ಟು ಡೌಟ್ಸ್ ಆದರೆ ಕೇಳ್ತಿದ್ರು, ಕಾಲ್ ಆದರೆ ಮಾಡ್ತಾಯಿದ್ರು. ನನ್ನ ಕೈಲಿ ಎಷ್ಟಾಗುತ್ತೆ ಆನ್ಸರ್ ಮಾಡಿದ್ದೀನಿ. ಒಂದು ವೀಡಿಯೋ ಮಾಡಿ ತಿಳಿಸೋಣ, ಯಾಕಂದರೆ ಸಾಕಷ್ಟು ಜನ ಹೇಳ್ತಿದ್ರು ಒಂದು ವೀಡಿಯೋ ಮಾಡಿ ಸೀಟ್ ಸಿಕ್ಕವ್ರು ಏನು ಮಾಡಬೇಕು, ನೆಕ್ಸ್ಟ್ ಸೀಟ್ ಸಿಗದೇ ಇದ್ದವ್ರು ಏನು ಮಾಡಬೇಕು, ನೆಕ್ಸ್ಟ್ ಪ್ರೊಸೀಜರ್ ಏನಂತ ಕೇಳ್ತಿದ್ರು. ಅದಕ್ಕಿಂತ ಮುಂಚೆ ಈ ವಿಡಿಯೋನೆಲ್ಲನೂ ಕೊನೆವರೆಗೂ ನೋಡ್ಕೊಳ್ಳಿ. ವಿಡಿಯೋ ಅನ್ನೋದು ಇಷ್ಟ ಆಯಿತು ಅಂದರೆ ಚಾನಲ್ಗೆ ಒಂದು ಸಬ್ಸ್ಕ್ರೈಬ್ ಆಗಿ, ಆಗ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಆಗ ಒಂದು ವಿಡಿಯೋನಿಗೆ ಲೈಕ್ ಮಾಡೋದು ಯಾರು ಮರೆಯೋಕ್ಕೋಗ್ಬೇಡಿ. ಸಾಕಷ್ಟು ಡೌಟ್ಸ್ ಇದ್ದಾವೆ, ಅದಕ್ಕೆ ಆನ್ಸರ್ ಮಾಡ್ತಾ ಹೋಗೋಣ. ಮೊದಲನೇದಾಗಿ, ಸರ್ ಕ್ಯಾನ್ ಐ ಎಡಿಟ್ ಡಿಫ್ರೆಂಟ್ ಕೋರ್ಸಸ್ ಆಫ್ಟರ್ ದಿ ಫಸ್ಟ್ ರೌಂಡ್ ಅಂತ ಹೇಳ್ತಿದ್ದಾರೆ. ನೋಡಿ, ನೀವು ಎಡಿಟ್ ಮಾಡ್ಬೋದು ಡಿಫ್ರೆಂಟ್ ಕೋರ್ಸಸ್ನ. ಲೈಕ್ ಆಲ್ರೆಡಿ ಆ್ಯಡ್ ಮಾಡಿದರೆ ಆಮೇಲೆ ಫಸ್ಟ್ ರೌಂಡ್ಗೆ ಹೋಗ್ತೀರಾ. ಈಗ ಇನ್ನು ಫಸ್ಟ್ ರೌಂಡಲ್ಲಿ ಅಂದರೆ ಈಗ ಪ್ರೊವಿಷನಲ್ ರಿಸಲ್ಟ್ ಬಿಟ್ಟಿದ್ದಾರೆ. ಈಗ ಫಸ್ಟ್ ರೌಂಡು ನಿಮಗೆ ನಾಳೆ ರಿಸಲ್ಟ್ ಅನೌನ್ಸ್ಮೆಂಟ್ ಆಗುತ್ತೆ. ಅಲ್ಲಿವರೆಗೂ ನೀವು ಈಗ ಏನು ಎಡಿಟ್ ಮಾಡೋಕ್ಕಾಗಲ್ಲ. ಈಗ ಪ್ರೊವಿಷನಲ್ ರಿಸಲ್ಟಿಂದ ರಿಯಲ್ ರಿಸಲ್ಟಾಗಿ ಏನು ಅಲಾಟ್ಮೆಂಟ್ ಆಗಲ್ಲ. ಆಮೇಲೆ ಇನ್ನೊಂದು, ಸಾಕಷ್ಟು ಜನ ಈಗ ಹೋಗ್ಬಿಟ್ಟು ನಾನು ಪ್ರೊವಿಷನಲ್ ರಿಸಲ್ಟ್ ಬಿಟ್ಟಿದ್ದಾರೆ, ಈಗ ಹೋಗಿ ಕಾಲೇಜ್ ಅಡ್ಮಿಷನ್ ಆಗ್ಬೋದಾ ಅಂತ ಕೇಳ್ತೀರಾ. ಇದಿಲ್ಲ, ಆಗೋದಿಲ್ಲ. ಯಾಕಂದರೆ ಇದು ಪ್ರೊವಿಷನಲ್ ಅಂದರೆ ಜಸ್ಟ್ ಡಮ್ಮಿ ಥರನೇ, ಸೇಮ್ ಆಕಲ್ಮೆಂಟ್ ಥರನೇ, ಸೇಮ್ ಪ್ರೊವಿಷನಲ್ ಆದಾಗ ಇರುತ್ತೆ. ಇಲ್ಲೇನಾದರೂ ಮಿಸ್ಟೇಕ್ ಆಗಿದ್ದರೆ, ಯಾಕಂದರೆ ಸಾಕಷ್ಟು ಜನ ಒಳ್ಳೆ ರ್ಯಾಂಕ್ ಇದ್ದರು, ಕಾಲೇಜ್ ಸೀಟ್ ಸಿಕ್ಕಿರಲ್ಲ. ಈ ಥರ ಸ್ಟೂಡೆಂಟ್ಸು ಸಾಕಷ್ಟು ಆದರೆ ಮೇಲ್ ಮಾಡ್ತಿದ್ದೀರಾ. ಆಮೇಲೆ ನಾನು ಅದೇ ಥರನ ಕಟ್ ಆಫ್ ಹಾಕಿದ್ದೆ. ಕಟ್ ಆಫಲ್ಲಿ ನೋಡಿದ್ರೆ ಈ ಸೀಟು ನನಗೆ ಸಿಗ್ಬೋದಿತ್ತು, ಬಟ್ ಕಾಲೇಜ್ ಆ್ಯಡ್ ಮಾಡಿದ್ರು ಸೀಟ್ ಸಿಕ್ಕಿಲ್ಲ. ಆ ಥರ ಒಂದು ಸ್ಟೂಡೆಂಟ್ಸ್ ಇದ್ದರೆ ಕೈದವ್ರದ್ದು ಒಂದು ಮೇಲ್ ID ಇದೆ, ಹೋಗಿಬಿಟ್ಟು ನಮ್ಮ ವೆಬ್ಸೈಟಲ್ಲಿ ಸಿಗುತ್ತೆ. ಅಲ್ಲಿ ಹೋಗ್ಬಿಟ್ಟು ನಿಮ್ಮ ಒಂದು ಸ್ಕ್ರೀನ್ಶಾಟ್ ಹಾಕ್ಬಿಟ್ಟು ನಿಮ್ಮೊಂದು ರಿಸಲ್ಟ್ದು ಸ್ಕ್ರೀನ್ಶಾಟ್ ಹಾಕಿ ಮೇಲ್ ಮಾಡಿ. ಖಂಡಿತ ಅದಕ್ಕೆ ನಿಮ್ಗೆ ಆನ್ಸರ್ ಆದರೆ 100% ಸಿಕ್ಕೇ ಸಿಗುತ್ತೆ. ಆಮೇಲೆ ಸಾಕಷ್ಟು ಮಾಹಿತಿ ಆದರೆ ಕೇಳ್ತಿದ್ರಿ. ಏನಪ್ಪ ಅಂದರೆ, ಈಗ ನನಗೆ SNQ ಕೋಟ ಸಿಕ್ಕಿದೆ ಫಸ್ಟ್ ರೌಂಡಲ್ಲಿ, ಅಂದರೆ ಮಾಕ್ ಅಲಾಟ್ಮೆಂಟಲ್ಲಿ ಇವಾಗ ಸಿಕ್ಕಿಲ್ಲ ಅಂತ ಹೇಳ್ತೀರಿ. ನೋಡಿ, ಇದು SNQ ಕೋಟ ಅನ್ನೋದು ಒಂಥರ ಹೆಂಗಂದರೆ ಅದೃಷ್ಟ ಲಕ್ಷ್ಮಿ ಥರ. ಅದು ಎಸ್ಪೆಷಲಿ ಇಂಜಿನಿಯರ್ ಸ್ಟೂಡೆಂಟ್ಸ್ಗೆ ಮತ್ತು SC/ST ಸ್ಟೂಡೆಂಟ್ಸ್ ಯಾರು ಎಕ್ಸ್ಪೆಕ್ಟ್ ಮಾಡಬೇಡಿ. SNQ ಕೋಟ ಅಂದರೆ SNQ ಕೋಟ SC/ST ಸ್ಟೂಡೆಂಟ್ಸ್ಗೆ ಇರೋದಿಲ್ಲ, ಓನ್ಲಿ ಜನರಲ್ ಮೆರಿಟ್ ಸ್ಟೂಡೆಂಟ್ಸ್ಗೆ ಅದೇ ಇರುತ್ತೆ. ಸರ್, ಐ ಆಮ್ SNQ ಕೋಟ ಬಟ್ ನಾರ್ಮಲ್ ಫೀಸ್ ಅಲಾಟೆಡ್. ಓಕೆ, ಇದು ಒಂದು ಸಾಕಷ್ಟು ಜನ ಡೌಟ್ ಆದರೆ ಕೇಳ್ತಿದ್ರು. ಅಂದರೆ ನನಗೆ SNQ ಕೋಟ ಅಲಾಟೆಡ್ ಆಗಿದೆ, ಆಮೇಲೆ ನನಗೆ ಅಮೌಂಟ್ ಆದರೆ ಏನಪ್ಪ ನಾರ್ಮಲ್ ಫೀಸ್ ಪೇ ಮಾಡಬೇಕು. ಅಂದರೆ ಎಕ್ಸಾಂಪಲ್ ಇಂಜಿನಿಯರ್ ಸ್ಟೂಡೆಂಟ್ಸ್ ಆಗಿದ್ರೆ 1,21,000 ಆರ್ 1,10,000 ಅದು ಈ ಥರ ತೋರಿಸ್ತಾ ಇದೆ. ನಂದು SNQ ಕೋಟ ಸಿಕ್ಕಿರೋ, ಆದರೂ ಯಾಕೆ ಈ ಥರ ತೋರಿಸ್ತಿದೆ ನೋಡಿ. ಇದು ಪ್ರೊವಿಷನಲ್ ರಿಸಲ್ಟ್ ಆಗಿದ್ದರಿಂದ ಸಾಕಷ್ಟು ಕಡೆಯಿಂದ ಮಿಸ್ಟೇಕ್ ಆಗಿದೆ. ಆಮೇಲೆ ರಿಸರ್ವೇಷನ್ ಕ್ಲೈಮ್ಡ್ ಅಂತಂದು ಜಸ್ಟ್ ಒಂದು 50 ರೂಪೀಸ್ ತೋರಿಸ್ತಾ ಇದೆ. ಇದಕ್ಕೆಲ್ಲ ಫೀಸ್ ಇರಲಿಲ್ಲ. ಇಲ್ಲೇ ಕಡೆಯಿಂದ ಇಲ್ಲಿವರೆಗೂ ಯಾವುದೇ ಥರ ಫೀಸ್ ಇರಲಿಲ್ಲ. ಈ ಸರಿ ಮಾಡಿದ್ದಾರೆ. ಆಮೇಲೆ ನೀವು ಏನು SNQ ಕೋಟ ಸಿಕ್ಕಿದೆ, ನೀವು ನಾರ್ಮಲ್ ಫೀಸ್ ಪೇ ಮಾಡಬೇಕಂತಿದ್ರೆ ಖಂಡಿತ ತಪ್ಪು. ನಿಮ್ಗೆ ಏನು SNQ ಕೋಟದಲ್ಲಿ ಏನು ಫೀಸ್ ಇರುತ್ತೆ ಅಷ್ಟೇ ಪೇ ಮಾಡಬೇಕಾಗುತ್ತೆ. ಆಫ್ಟರ್ ಪ್ರೊವಿಷನಲ್ ರಿಸಲ್ಟ್ ಆದಮೇಲೆ ಫಸ್ಟ್ ರೌಂಡ್ ರಿಸಲ್ಟ್ ಆದರೆ ಕರೆಕ್ಟಾಗಿ ಬರುತ್ತೆ ಅಂತ ನಾವು ಕಡೆಯಿಂದ ಒಂದು ಭರವಸೆನ ಇಟ್ಕೊಳ್ಳೋಣ. ಯಾಕಂದರೆ ಅದು ಅದೇ ಥರ ಬರಬೇಕು. ಏನೇ ಮಿಸ್ಟೇಕ್ ಆಗಿದ್ರು ಅವ್ರು ಮತ್ತೆ ಒಂದು ಹೇಳ್ತಾರೆ. ಪ್ರೊವಿಷನಲ್ ರಿಸಲ್ಟು ಅಷ್ಟೊಂದೇನು ಮ್ಯಾಟ್ರ್ ಆಗೋಲ್ಲ. ಯಾಕಂದರೆ ರಿಯಲ್ ರಿಸಲ್ಟೇ ತುಂಬಾ ಮ್ಯಾಟ್ರ್ ಆಗೋದು. ನೀವು SNQ ಕೋಟ ಬಗ್ಗೆ ತಲೆ ಕೆಡಿಸ್ಕೊಬೇಡಿ. ಇವಾಗ ಸಿಕ್ತು ನಾಳೆ ಸಿಕ್ತು ಅದೆಲ್ಲ ಮ್ಯಾಟ್ರ್ ಆಗಲ್ಲ. ಯಾಕಂದರೆ ಫಸ್ಟ್ ರೌಂಡಲ್ಲಿ ಯಾರಿಗೆ ಬೇಕಾದ್ರೂ ಸಿಗ್ಬೋದು. ಆದರೆ 99% ಏನಂದರೆ ಈಗ ಸಿಕ್ಕಿರೋ ಕಾಲೇಜಸ್ಸೇ 99% ಸಿಕ್ಕಿರೋ ಕಾಲೇಜಸ್ಸೇ ನಿಮಗೆ ನೆಕ್ಸ್ಟು ಒಂದು ನಾಳೆ ಬರುವಂಥ ರಿಸಲ್ಟ್ ಅಲ್ಲಾರೆ ಬರುತ್ತೆ. ಓಕೆನಾ? ಇದು ಒಂದು ನಿಮಗೆ ಒಂದು ಕನ್ಫರ್ಮೇಷನ್ ಸಿಕ್ತು ಅನಿಸುತ್ತೆ. ಆಮೇಲೆ ನೀವೇನಾದರೂ ಸ್ಟೂಡೆಂಟ್ಸು ತುಂಬಾ ಚೇಂಜಸ್ ಮಾಡಿದ್ರು ಅಂದರೆ ಜಾಸ್ತಿ ಜನ ಮೇಲ್ ಮಾಡಿ ನಿಮ್ಮ ಒಂದು ಮಿಸ್ಟೇಕು ಅಂದರೆ ಕಡೆಯಿಂದ ಆಗಿರುವಂಥ ಮಿಸ್ಟೇಕ್ಸ್ ಏನಾದರೂ ಆಯಿತು ಅಂದರೆ ಆವಾಗ ನಿಮ್ಮ ರಿಸಲ್ಟ್ ಆದರೆ ಒಂದು ಸ್ವಲ್ಪ ವ್ಯತ್ಯಾಸ ಆದರೆ ಹಾಗೆ ಆಗುತ್ತೆ. ಓಕೆನಾ? ಇದು ಒಂದು. ಆಮೇಲೆ SC ಕ್ಯಾಂಡಿಡೇಟ್ ಹ್ಯಾವ್ ಟು ಪೇ ಫಾರ್ ಫೀಸ್ ಪೇ ಫೀಸ್ ಸರ್ ಅಂತ ಹೇಳಿದೆ. ಆಮೇಲೆ SC/ST ಸ್ಟೂಡೆಂಟ್ಸ್ಗೆ ನಾವು ಅವಾಗಿಂದ ಹೇಳ್ತಿದ್ವಿ, ನಿಮ್ಮದು ಫೀಸ್ ಸ್ಟ್ರಕ್ಚರ್ಸ್ ನೋಡಿದ್ರೆ 0 ಅಂತ ಇದೆ. ಆಮೇಲೆ ಸ್ಟಾರ್ಟಿಂಗಲ್ಲೇ 750 ರೂಪೀಸ್ ಪೇ ಮಾಡಿದ್ರೆ ಆದರೂ ನಾವು ಫೀಸ್ ಪೇ ಮಾಡಬೇಕಾ? ಯಾಕಂದರೆ ಅಲ್ಲಿ 1,21,000 ಅಂತ ತೋರಿಸ್ತಾ ಇದೆ ನಮ್ಗೆ ಅಂತ ಕೇಳ್ತಿದ್ರೆ. ನೋಡಿ, SC/ST ಸ್ಟೂಡೆಂಟ್ಸ್ಗೆ ಆದರೆ ನೀವು ಫೀಸ್ನ ಪೇ ಮಾಡೋಂತಿಲ್ಲ. ಜಸ್ಟ್ ಪ್ರತಿ ವರ್ಷ 750 ರೂಪಾಯಿ ಕಟ್ತಿದ್ರು. ಒಂದು ಚಾನಲ್ ಡೌನ್ ಮಾಡ್ಕೋತಿದ್ರು. ಅಲ್ಲಿ ಎಷ್ಟು ಅಮೌಂಟ್ ಪೇ ಇರ್ತಿತ್ತು, ಜಸ್ಟ್ 750 ಇರ್ತಿತ್ತು. ಪೇ ಮಾಡಿದ ತಕ್ಷಣ ಅಡ್ಮಿಷನ್ ಆರ್ಡರ್ ಆದರೆ ಬಂದುಬಿಡ್ತಿದ್ದು. ಈ ವರ್ಷ ಏನಾಗ್ತಿದೆ, ಮಾಕಲ್ ಅಂದರೆ ಪ್ರೊವಿಷನಲ್ ರಿಸಲ್ಟ್ ಬಂದರೂ ಕೂಡ ಸೇಮ್ ಅಮೌಂಟ್ ತೋರಿಸ್ತಿದೆ. ಈ ಥರ ಇದ್ದವರು ಮಿಸ್ಟೇಕ್ ಮಾಡೋದ್ರಿಂದ ಸ್ಟೂಡೆಂಟ್ಸ್ಗೆ ಹೆವಿ ಆಗಿಬಿಡುತ್ತೆ. ಯಾಕಂದರೆ ಇಷ್ಟು ಅಮೌಂಟ್ನ ಸಡನ್ನಾಗಿ ನಾಳೆ ಒಂದೇ ದಿನದಲ್ಲಿ ತರಕಂದ್ರೂ ಯಾವ ಸ್ಟೂಡೆಂಟ್ಸ್ಗಾಗಲ್ಲ. ನೋಡಿ, ನೀವು ಪ್ರೊವಿಷನಲ್ ರಿಸಲ್ಟಲ್ಲಿ ಈ ಥರ ತೋರಿಸ್ತಿದೆ, ಬಟ್ ರಿಯಲ್ ಅಲಾಟ್ಮೆಂಟಲ್ಲಿ ನೋಡಬೇಕು. ಫಸ್ಟ್ ರೌಂಡ್ ರಿಯಲ್ ಅಲಾಟ್ಮೆಂಟಲ್ಲಿ ನಿಮಗೆ ಫೀಸ್ ಅಷ್ಟೊಂದು ಪೇ ಮಾಡೋಕ್ಕಿರಲ್ಲ. ಯಾಕಂದರೆ SC/ST ಸ್ಟೂಡೆಂಟ್ಸ್ಗೆ ನಿಮಗೆ ರಿಸರ್ವೇಷನ್ ಇದೆ. ಬಟ್ ಆದರೂ ಯಾಕೆ ಕೈದವರು ಈ ಥರ ಮಾಡ್ತಿದ್ದು ಗೊತ್ತಿಲ್ಲ. ಬಟ್ ನೋಡೋಣ, ಏನಾದರೂ ಅಪ್ಡೇಟ್ ಇದ್ದರೆ ಖಂಡಿತ ತಿಳಿಸ್ತೀನಿ. ಬಿಟ್ಟಿದ ತಕ್ಷಣ ಫಸ್ಟ್ ರೌಂಡ್ ರಿಸಲ್ಟಲ್ಲಿ SC/ST ಸ್ಟೂಡೆಂಟ್ಸು ಇಷ್ಟೊಂದು ಫೀಸ್ನ ಪೇ ಮಾಡೋಂತೆ ಇರಲ್ಲ. ನಿಮಗೆ ಸ್ಕಾಲರ್ಶಿಪ್ ಏನು ಬಂದಿರುತ್ತೋ ಅದು ಕಾಲೇಜಲ್ಲಾದರೆ ಕೊಡಬೇಕಾಗಿರುತ್ತೆ. ಬಟ್ ಅಡ್ಮಿಷನ್ ಆಡೋ ಟೈಮಲ್ಲಿ ಇಷ್ಟೊಂದು ಫೀಸ್ ಪೇ ಮಾಡೋಂತಿಲ್ಲ. ಪೂರ್ತಿ ಕಂಪ್ಲೀಟ್ ರಿಸರ್ವೇಷನ್ ಇರುತ್ತೆ. ಆಮೇಲೆ ನೀವು SC/ST ಸ್ಟೂಡೆಂಟ್ಸ್ ಆದರೆ ಎಲ್ಲರೂ ಫೀಸ್ ಪೇ ಮಾಡೋಂತಿಲ್ಲ ಅಂತ ಕೇಳ್ತೀರಾ, ಅದು ತಪ್ಪು. ನೀವೇನು ರಿಸರ್ವೇಷನ್ ಅಂದರೆ ಇಷ್ಟು ಇನ್ಕಮ್ ಅಂತ ಇರುತ್ತೆ, ಆ ಇನ್ಕಮ್ ಬಿಲ್ಲೋ ಅಂತಿದೆ ನೋಡಿ. ಯಾರು ಒಂದು SC/ST ಸ್ಟೂಡೆಂಟ್ಸ್ಗೆ ಒಂದು ಕ್ಯಾಟಗರಿ ಒಳಗೆ 2.5 ಲ್ಯಾಕ್, ಆಮೇಲೆ 8 ಲ್ಯಾಕ್, ಅದಕ್ಕಿಂತ ಬಿಲ್ಲೋ ಯಾರ್ದಿದೆ ಅವ್ರು ಮಾತ್ರ ಫೀಸ್ ಪೇ ಮಾಡ್ತಿರಲ್ಲ. ಅದಕ್ಕಿಂತ ಮೇಲೆ ಇರೋಂಥ ಎಲ್ಲ ಒಂದು ಸ್ಟೂಡೆಂಟ್ಸ್ ಆದರೆ SC/ST ಸ್ಟೂಡೆಂಟ್ಸ್ ಆದರೆ ನೀವು ಫೀಸ್ನ ಪೇ ಮಾಡಬೇಕಾಗುತ್ತೆ. ಅವರು ಜನರಲಲ್ಲಿ ಬಂದುಬಿಡ್ತಾರೆ ಆಟೋಮೆಟಿಕ್ಲಿ. ಅದಕ್ಕೋಸ್ಕರ ಅಷ್ಟು ಇನ್ನೇನಿಲ್ಲ. ಆಮೇಲೆ ನೆಕ್ಸ್ಟು ಐ ಆಮ್ ನಾಟ್ ಸ್ಯಾಟಿಸ್ಫೈಡ್ ವಿತ್ ಕಾಲೇಜಸ್ ಸೀಟ್ಸ್. ಇಫ್ ಚೂಸ್ ಚಾಯ್ಸ್ 3 ಕ್ಯಾನ್ ಐ ಗೆಟ್ ಕಾಲೇಜಸ್ ಇನ್ ನೆಕ್ಸ್ಟ್ ರೌಂಡ್ ಆ್ಯಂಡ್ ಮೈ ರ್ಯಾಂಕ್ ಈಸ್ 21,182 ಅಂತ ಹೇಳ್ತಿದ್ದಾರೆ. ಓಕೆ, ನೋಡಿ, ಯಾರಿದು ಒಬ್ಬರು ಕೇಳ್ತಿದ್ದಾರೆ. ಓಕೆ, ಇಲ್ಲಿ ನಿಮಗೆ ಸಾಕಷ್ಟು ಜನಕ್ಕೆ ತುಂಬಾ ನಿಮ್ಮ ರ್ಯಾಂಕು ಕಟ್ ಆಫ್ ಎಲ್ಲ ನೋಡಿಕೊಂಡ್ರೆ
ತುಂಬಾ ಏರುಪೇರು ಆಗಿದೆ. ಯಾಕೆಂದರೆ ನಿಮಗೆ ನಮ್ಮ ಒಂದು ಕೆ ಇದರದ್ದು ಇದು ಈ ಥರ ಯಾಕೆ ಮಾಡಿದ್ರೆ ಗೊತ್ತಿಲ್ಲ. ಯಾಕಂದರೆ ನಾವು ಯಾವತ್ತೂ ಒಂದು ಕೌನ್ಸಿಲಿಂಗ್ ಡಿಪೆಂಡಾಗಿ ಇಷ್ಟು ದಿನ ಕೆ ಒಂದು ಕೌನ್ಸಿಲಿಂಗ್ ನಡೀತಾ ಇತ್ತು. ಯಾಕಂದರೆ MCC ಕೌನ್ಸಿಲಿಂಗ್ ರಿಸಲ್ಟ್ ಬಿಟ್ಟ ಮೇಲೆ ಕೆ ಇದರ ರಿಸಲ್ಟ್ ಬಿಡ್ತಾಯಿದ್ರು. ಅದು ಐ ಥಿಂಕ್ ಅದು ಬೆಟರ್ ಅನ್ಕೊಂಡಿದ್ದೆ. ಬಟ್ ಈ ಸರಿ ಸಡನ್ನಾಗಿ ನಮ್ಮ ಒಂದು ಕೆ ಇದರದ್ದು ಏನು ನಮಗೇನು ತೊಂದರೆ ಆಗಲ್ಲ ಫಸ್ಟ್ ರೌಂಡ್ ರಿಸಲ್ಟಲ್ಲಿ. ಸೆಕೆಂಡ್ ರೌಂಡಲ್ಲಾದರೆ ವ್ಯತ್ಯಾಸ ಆಗುತ್ತೆ ಅಂದ್ಬಿಟ್ಟು ಈಗ ಅಂದರೆ MCC ಕೌನ್ಸಿಲಿಂಗ್ನ ಅದ್ರ ಪಾರ್ಟಿಗೆ ಅದನ್ನು ಬಿಟ್ಬಿಟ್ಟು ನಮ್ಮ ಒಂದು ಕೆ ಕೌನ್ಸಿಲಿಂಗ್ನ ಫಸ್ಟ್ ರೌಂಡ್ ರಿಸಲ್ಟ್ ನಾಳೆನೇ ಅನೌನ್ಸ್ಮೆಂಟ್ ಮಾಡ್ತೀವಿ ಅಂತ ನಿರ್ಧಾರ ತೆಗೆದುಕೊಂಡವ್ರೆ. ಬಟ್ MCC ಕೌನ್ಸಿಲಿಂಗ್ ರಿಸಲ್ಟ್ ಬಿಟ್ಟ ಮೇಲೆ ನಮ್ಮ ರಿಸಲ್ಟ್ ಬಿಟ್ಟಿದ್ರೆ ತುಂಬಾ ಸ್ಟೂಡೆಂಟ್ಸ್ಗೆ ಹೆಲ್ಪ್ಫುಲ್ ಆಗ್ತಿತ್ತು. ಬಟ್ ನಾನು ಇದರಿಂದ ನಿಮ್ಮ ಒಂದು ಸ್ಟೂಡೆಂಟ್ಸ್ಗೆ ಕನ್ಕ್ಲೂಷನ್ ಕೊಡ್ತೀನಿ. ನಿಮಗೇನಾದರೂ ಕಾಲೇಜ್ ಸ್ಯಾಟಿಸ್ಫೈಡ್ ಆಗಿಲ್ಲ, ಆಮೇಲೆ ಒಂದು ನನಗೆ ಒಳ್ಳೆ ಕಾಲೇಜಸ್ ಸೀಟ್ ಸಿಗ್ತಾ ಇತ್ತು ನಂದು, ಯಾಕಂದರೆ ಕಟ್ ಆಫ್ನೆಲ್ಲ ನೋಡಿಕೊಂಡ್ರೆ ಹೋದ ವರ್ಷದ ಕಟ್ ಆಫ್ ಎಲ್ಲ ಈ ವರ್ಷ ನೋಡಿಕೊಂಡ್ರೆ ನಂಗೆ ಒಳ್ಳೆ ಕಾಲೇಜಸ್ ಸಿಗಬೇಕಿತ್ತು, ಇದು ಸಿಕ್ಕಿಲ್ಲ ಅಂತಂದರೆ ನೀವು ಯಾವುದೇ ಕಾರಣಕ್ಕೂ ಫಸ್ಟ್ ರೌಂಡಲ್ಲಿ ಅಡ್ಮಿಷನ್ ಆಗೋಕ್ಕೆ ಹೋಗಬೇಡಿ. ಮತ್ತೆ ಹೇಳ್ತೀನಿ ನೋಡಿ, ಸೀಟ್ ಸಿಕ್ಕವರು ಮತ್ತು ಸೀಟ್ ಸಿಗದಿದ್ದವ್ರ ಬಗ್ಗೆ ಮಾಹಿತಿ ಕೊಡೋಕೆ ಬಂದಿದ್ದೀನಿ. ನೀವು ಫಸ್ಟ್ ರೌಂಡಲ್ಲಿ ಯಾವುದೇ ಕಾರಣಕ್ಕೂ ಅಡ್ಮಿಷನ್ ಆಗೋಕ್ಕೆ ಹೋಗಬೇಡಿ. ಸೆಕೆಂಡ್ ರೌಂಡು ಇಲ್ಲ ಥರ್ಡ್ ರೌಂಡ್ವರೆಗೂ ಇಂಜಿನಿಯರ್ ಸ್ಟೂಡೆಂಟ್ಸ್ ಆದರೆ ನೀವು ಥರ್ಡ್ ರೌಂಡ್ವರೆಗೂ ಹೋಗಲೇಬೇಕಾಗುತ್ತೆ ಒಳ್ಳೆ ಕಾಲೇಜ್ ಸೀಟ್ ಸಿಗಬೇಕಂದ್ರೆ. ಆಮೇಲೆ ಈಗ ಯಾರು ಸೀಟ್ ಸಿಗದೇ ಇದ್ದವರು ಅದ್ರ ಬಗ್ಗೆ ಮಾತಾಡ್ತೀನಿ. ಅದ್ರ ಮೇಲೆ ತಮ್ಮನಲ್ಲಿ ಹಾಕ್ಬಿಟ್ಟು ಅದ್ರ ಬಗ್ಗೆ ಮಾತಾಡಿಲ್ಲ ಅಂದರೆ ಅವ್ರು ಕೂಡ ಒಂದು ಸ್ವಲ್ಪ ಬೇಜಾರಾಗ್ತದೆ. ಈಗ ಸೀಟ್ ಸಿಕ್ಕವರು ನೀವೇನು ಮಾಡಬೇಕಂತ ಹೇಳಿದೆ ನಾನು, ನೀವು ಸೆಕೆಂಡ್ ರೌಂಡ್ ಥರ್ಡ್ ರೌಂಡ್ವರೆಗೂ ಹೋಗಿ ಯಾವುದೇ ಕಾರಣಕ್ಕೂ ಮಾಡಿಬಿಟ್ಟಿದೆ. ಈಗ ಸೀಟ್ ಸಿಗದೇ ಇಲ್ದರು ನಾನು ತುಂಬಾ ಸಾಕಷ್ಟು ಅದೇ ವೀಡಿಯೋ ಮಾಡಿ ತಿಳಿಸಿದ್ದೆ, ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡಿ ಯಾವುದಾದ್ರು ಒಂದೇ ಒಂದು ಕಾಲೇಜ್ ಸಿಗುತ್ತೆ ಅಂತದ್ದು. ನೋಡಿ, ಒಂದೇ ರೀಸನ್ ಆಗಿರುತ್ತೆ ಸೀಟ್ ಸಿಕ್ಕಿಲ್ಲ ಯಾಕೆ ಅಂತಂದರೆ ನೀವು ಜಾಸ್ತಿ ಆಪ್ಷನ್ ಇಂಟರ್ನ ಕರೆಕ್ಟಾಗಿ ಮಾಡಿರಲ್ಲ, ಜಾಸ್ತಿ ಕಾಲೇಜಸ್ನ ಆ್ಯಡ್ ಮಾಡಿರಲ್ಲ. ಓಕೆ, ಈಗ ಇದು ಆಮೇಲೆ ಇನ್ನೊಂದೇನಪ್ಪ ಅಂದರೆ ಇನ್ನೊಂದು ನಿಮಗೆ ಒಳ್ಳೆ ಗುಡ್ ನ್ಯೂಸ್ ಅಂದರೆ ಇದು ಜಸ್ಟ್ ಪ್ರಾವಿಷನಲ್, ಇದೇ ರಿಯಲ್ ಅಲಾಟ್ಮೆಂಟ್ ಅಲ್ಲ. ನಿಮ್ಮ ಫಸ್ಟ್ ರೌಂಡಲ್ಲಿ ಸಿಗೋ ಚಾನ್ಸಸ್ ಇರುತ್ತೆ, ಸಿಗುತ್ತಂತಲ್ಲ. ಫಸ್ಟ್ ರೌಂಡ್ ರಿಸಲ್ಟ್ ಬಿಡೋ ಟೈಮಲ್ಲಿ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂದರೆ ಸೀಟ್ ಅಲಾಟ್ಮೆಂಟ್ ಆಗ್ಬೋದು. ನಾಳೆ ಒಂದು ಸರಿ ಟ್ರೈ ಮಾಡೋಣ, ಚೆಕ್ ಮಾಡ್ಕೊಂಡು ಯಾರು ಸೀಟ್ ಸಿಕ್ಕಿಲ್ಲ ಅಂತಂದು. ಈಗ ಸಿಗದಿಲ್ದವ್ರು ಏನು ಮಾಡಬೇಕಂದ್ರೆ ನೀವು ಡೈರೆಕ್ಟಾಗಿ ಈಗ ಫಸ್ಟ್ ರೌಂಡ್ ಮುಗಿತಿದ್ದಂಗೆ ಸೆಕೆಂಡ್ ರೌಂಡ್ಗೆ ನೀವು ಆಟೋಮೆಟಿಕ್ಲಿ ನೀವು ಅದಕ್ಕೂ ಚಾಯ್ಸ್ ಎಂಟ್ರಿ ಇರಲ್ಲ, ಡೈರೆಕ್ಟಾಗಿ ನೀವು ಸೆಕೆಂಡ್ ರೌಂಡಲ್ಲಿ ಇರ್ತೀರ. ಬಟ್ ನೀವೇನು ಮಾಡಿರಲ್ಲ, ಬಟ್ ಸೆಕೆಂಡ್ ರೌಂಡಲ್ಲಿ ಹೋಗಿ ಇರ್ತೀರ. ಆಮೇಲೆ ಸೆಕೆಂಡ್ ರೌಂಡಲ್ಲಿ ನಿಮ್ಗೆ ಏನು ಪ್ರೊಸೀಜರ್ ಇದೆ ಅದನ್ನ ನಾನು ಇಷ್ಟ ಹೇಳೋಣ. ಈಗ ಸೀಟ್ ಸಿಗದಿದ್ದವ್ರು ಏನು ಮಾಡಬೇಕಂದ್ರೆ ಏನು ಮಾಡೋಂತಿಲ್ಲ, ನೀವು ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡಿಲ್ಲ, ಸ್ವಲ್ಪ ಆಪ್ಷನ್ ಮಿಸ್ಟೇಕ್ ಮಾಡಿರ್ತೀರ, ಜಸ್ಟ್ ವೇಟ್ ಫಾರ್ ಸೆಕೆಂಡ್ ರೌಂಡ್. ಆಮೇಲೆ ಸೆಕೆಂಡ್ ರೌಂಡಲ್ಲಿ ಏನೇನು ಪ್ರೊಸೀಜರ್ ಅದನ್ನು ಕಂಟಿನ್ಯೂಸ್ ಆಗಿ ಹೇಳ್ತಾ ಹೋಗ್ತೀನಿ. ಸೀಟ್ ಸಿಗೋರು ಏನು ಸಿಗದೇ ಇದ್ದವ್ರು ಏನು ಬೇಜಾರು ಮಾಡ್ಕೋಬೇಡಿ. ಬೇಜಾರು ಏನಕ್ಕಪ್ಪ ಅಂದರೆ ನಿಮ್ಮ ಒಂದು ಆಪ್ಷನ್ ಇಂಟರ್ನ ತುಂಬಾ ಹೇಳಿದೆ ನಾನು, ಸಾಕಷ್ಟು ಕಾಲೇಜಸ್ ಆದರೆ ಆ್ಯಡ್ ಮಾಡಿ. ಎಷ್ಟು ಕಾಲೇಜಸ್ ಆಗುತ್ತೆ, ಇದು ಅನ್ಲಿಮಿಟೆಡ್ ಇದೆ, ಅನ್ಲಿಮಿಟೆಡ್ ಕೋರ್ಸಸ್, ಅನ್ಲಿಮಿಟೆಡ್ ಕಾಲೇಜಸ್ ಎಷ್ಟು ಬೇಕಾದ್ರೆ ಆ್ಯಡ್ ಮಾಡ್ಬೋದು. ಆದರೂ ಒಂದಿಷ್ಟು ಸ್ಟೂಡೆಂಟ್ಸ್ ಏನು ಮಾಡ್ತಾರೆ, ನಾನು ಟಾಪ್ ಕಾಲೇಜಸ್ 10, 15, 20 ಕಾಲೇಜಸ್ ಅಷ್ಟೇ ಆ್ಯಡ್ ಮಾಡಿ 1.5 ಲ್ಯಾಕ್, 2 ಲ್ಯಾಕ್, 1 ಲ್ಯಾಕ್ ಅಬೋ ಇದ್ರೂ ಜಸ್ಟ್ 20-30 ಕಾಲೇಜಸ್ ಆದರೆ ಆ್ಯಡ್ ಮಾಡಿರ್ತಾರೆ. ಇದೊಂದು ಮಿಸ್ಟೇಕಾಗಿ ಕಾಲೇಜಸ್ ಸಿಕ್ಕಿರೋಲ್ಲ. ಇದೇ ಒಂದು ಚಾನ್ಸ್, ಇದೇ ಒಂದು ರೀಸನ್ ಆಗಿರುತ್ತೆ. ಆಮೇಲೆ 30K 20K ರ್ಯಾಂಕ್ ಇದ್ದವ್ರು ಕೂಡ ಸೀಟ್ ಸಿಕ್ಕಿರಲ್ಲ ಅಂದರೆ ಅವರು ಒಳ್ಳೆ ಜಾಸ್ತಿ ಕಾಲೇಜಸ್ ಆ್ಯಡ್ ಮಾಡಿರಲ್ಲ. ಇದೇ ಒಂದು ರೀಸನ್ ಆದರೆ ಆಗಿರುತ್ತೆ, ಮತ್ತು ಯಾವುದು ರೀಸನ್ ಇಲ್ಲ. ನೀವು ಡೈರೆಕ್ಟ್ ಈಗ ಸೆಕೆಂಡ್ ರೌಂಡಲ್ಲಿ ಇರ್ತಾರೆ, ಸೆಕೆಂಡ್ ರೌಂಡಲ್ಲಿ ಏನು ಪ್ರೊಸೀಜರ್ ಇರುತ್ತೆ ಅದ್ರ ಬಗ್ಗೆ ಮಾತಾಡ್ತೀನಿ. ಈಗ ಸೀಟ್ ಸಿಕ್ಕೋದು ಮತ್ತೆ ಇನ್ನೂ ಸ್ವಲ್ಪ ಅಪ್ಡೇಟ್ ಅದರ ಕೊಡ್ತೀನಿ. ಏನಪ್ಪ ಅಂದರೆ ಸರ್ ನಾಟ್ ಅಲಾಟೆಡ್ ಪ್ಲೀಸ್, ಅದ್ರ ಬಗ್ಗೆ ಈಗ ಜಸ್ಟ್ ಒಂದು ಇದ್ರ ಬಗ್ಗೆ ಹೇಳಿದೆ. ಆಮೇಲೆ ನಿಮಗೆ ನಂದು ಕ್ಯಾಟಗರಿಲಿ ಅಲಾಟ್ಮೆಂಟ್ ಆಗಿಲ್ಲ ನೋಡಿ. ಕ್ಯಾಟಗರಿ ಬಂದ್ಬಿಟ್ಟು ಹೇಳ್ತೀನಲ್ಲ, ಅದು KE ಸಾಫ್ಟ್ವೇರ್ ಬಗ್ಗೆ ತುಂಬಾ ಮಾಹಿತಿ ಕೊಡ್ತೀನಿ. ನಿಮ್ಮದು ಫಸ್ಟ್ ಜನರಲ್ ಚೆಕ್ ಮಾಡುತ್ತೆ, ಆಮೇಲೆ ನಿಮ್ಮ ರಿಸರ್ವೇಷನ್ ಅದು ಚೆಕ್ ಮಾಡುತ್ತೆ. ಆಮೇಲೆ ನಿಮ್ಮ ರಿಸರ್ವೇಷನಲ್ಲಿ ನಿಮ್ಮದು ಏನಾದರೂ ಮಿಸ್ಟೇಕ್ಸು ಅಂದರೆ ಅದು ಈಗ ಪ್ರಾವಿಷನಲ್ಲಿ ತುಂಬಾ ಮಿಸ್ಟೇಕ್ಸ್ ಇರುತ್ತೆ. ಯಾಕಂದರೆ ಅದಕ್ಕೋಸ್ಕರನೇ ಅವ್ರು ಕೊಡೋದು. ನಿಮ್ಮ ಒಂದು ಜನರಲ್ ಮೆರಿಟಲ್ಲಿ ಸೀಟ್ ಸಿಕ್ಕು, ಆಮೇಲೆ ಇಲ್ಲಿ SC ST ಸ್ಟೂಡೆಂಟ್ಸು ನಂದು ಎಲ್ಲ ರಿಸರ್ವೇಷನ್ ಕ್ಲೈಮ್ ಮಾಡಿ ಇಷ್ಟು ಅಮೌಂಟ್ ತೋರಿಸ್ತಾ ಇದ್ದಾರೆ, ಆಮೇಲೆ ಕಟ್ ಆಫ್ ಅಲ್ಲಿ ವೇರಿ ಆಗಿದ್ದರೆ ಈಗ ಆಟೋಮೆಟಿಕ್ಲಿ KEದವ್ರಿಗೆ ಒಂದು ಎಲ್ಲರೂ ಏನು ಮಾಡಬೇಕು, ಮೇಲ್ ಮಾಡಬೇಕು. ಆಮೇಲೆ ನಂದು SNQ ಕೋಟಾ ಬಗ್ಗೆ ಸಾಕಷ್ಟು ಕೇಳ್ತಿದ್ದಾರೆ. ಈಗ SNQ ಕೋಟಾ ಮಾಕ್ ಅಲಾಟ್ಮೆಂಟಲ್ಲಿ ಸಿಕ್ತು, ಇವಾಗ ಸಿಕ್ಕಿಲ್ಲ. ಆಮೇಲೆ ಮಾಕ್ ಅಲಾಟ್ಮೆಂಟಲ್ಲಿ ಸಿಕ್ಕಿಲ್ಲ, ಇವಾಗ ಸಿಕ್ಕಿದೆ. ನನಗೆ ನೆಕ್ಸ್ಟ್ ಫಸ್ಟ್ ರೌಂಡಲ್ಲಿ ಸಿಗುತ್ತಾ, ಒಂದೇ ನಿಮಿಷದಲ್ಲಿ ಹೇಳ್ಬಿಡ್ತೀನಿ, ಕೇಳಿಸ್ಕೊಳ್ಳಿ. ಏನಾದರೂ ನಿಮಗೆ ಫಸ್ಟು ಮಾಕ್ ಅಲಾಟ್ಮೆಂಟಲ್ಲಿ SNQ ಕೋಟಾ ಸಿಕ್ಕು ಈ ರೌಂಡಲ್ಲಿ ಅಂದರೆ ಪ್ರಾವಿಷನಲಲ್ಲಿ ನಿಮಗೆ ಸೀಟ್ ಸಿಕ್ಕಿಲ್ಲ ಅಂದರೆ ಅದು SNQ ಕೋಟಾ ಯಾವುದೇ ಕಾರಣಕ್ಕೂ ಯಾವಾಗ ಯಾರಿಗೆ ಬೇಕಾದ್ರೂ ಸಿಗ್ಬೋದು. ಫಸ್ಟ್ ರೌಂಡಲ್ಲಿ ನಿಮಗೆ SNQ ಕೋಟಾ ಸಿಕ್ತು ಅಂದರೆ ನೀವು ಒಳ್ಳೆಯದೇ ಸಿಕ್ಕರೆ ಅಡ್ಮಿಷನ್ ಆಗಿಬಿಡಿ. ಅಂದರೆ ಆ ಕಾಲೇಜಸ್ ಚೆನ್ನಾಗಿದ್ದರೆ ಮಾತ್ರ. ಕಾಲೇಜಸ್ ಚೆನ್ನಾಗಿಲ್ಲ, ನನಗೆ SNQ ಕೋಟಾ ಅಷ್ಟೊಂದು ಮ್ಯಾಟ್ರ್ ಆಗೋಲ್ಲ. ನೋಡಿರಿ, ಏನು ಹೇಳ್ತೀನಿ ಗೊತ್ತಾ, ಇಂಜಿನಿಯರ್ ಸ್ಟೂಡೆಂಟ್ಸ್ ಆಗಿದ್ದರೆ ನಿಮಗೆ ಕಾಲೇಜಸ್ಸು ತುಂಬಾ ಮ್ಯಾಟ್ರ್ ಆಗುತ್ತೆ, ಆಯಿತಾ. ಅದ್ರ ಜೊತೆ ಕೋರ್ಸೂ ಮ್ಯಾಟ್ರ್ ಆಗುತ್ತೆ, ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕಾಗುತ್ತೆ. ಅದು ಬ್ಯಾಲೆನ್ಸ್ ಮಾಡೋದು ಅದೇ ನಿಮ್ಮ ಒಂದು ಇಂಜಿನಿಯರ್ಸು ಕಲಿಸ್ಕೊಡುತ್ತೆ. ನೀವು ಒಂದು ಒಳ್ಳೆ ಕಾಲೇಜಸ್ಸಲ್ಲಿ ಒಳ್ಳೆ ಕೋರ್ಸಸ್ ಮಾಡೋದಂದರೆ ವೆಲ್ ಆ್ಯಂಡ್ ಗುಡ್. ಆಮೇಲೆ ನೀವೇನಾದರೂ ಒಳ್ಳೆ ಕಾಲೇಜಸಲ್ಲಿ ಸೀಟ್ ಸಿಕ್ಕಿಲ್ಲ ಅಂದರೆ ಏನೂ ಮಾಡೋಕ್ಕಾಗಿಲ್ಲ, ಒಳ್ಳೆ ಕೋರ್ಸ್ ಅದು ಬೈ ಮಾಡಿ. ಯಾಕಂದರೆ ಲಾಸ್ಟಿಗೆ ಕೋರ್ಸು ತುಂಬ ಇಂಪಾರ್ಟೆಂಟ್ ಆಗುತ್ತೆ. ಕಾಲೇಜಸ್ ಆ ಥರ ಮ್ಯಾಟ್ರ್ ಆಗಲ್ಲ ಅಂತಲ್ಲ, ಕಾಲೇಜಸ್ಸು ತುಂಬಾ ಮ್ಯಾಟ್ರ್ ಆಗುತ್ತೆ. ಲಾಸ್ಟಿಗೆ ಒಳ್ಳೆ ಒಂದು ಕೋರ್ಸ್ ಅದು ಬೈ ಮಾಡೋಕ್ಕೆ ಟ್ರೈ ಮಾಡಿ. ಒಳ್ಳೆ ಕಾಲೇಜ್ ಸಿಕ್ಕಿಲ್ಲ ಅಂದರೆ ಪರವಾಗಿಲ್ಲ, ಕಾಲೇಜಸ್ಸು ತುಂಬಾ ನಮಗೆ ಕಲಿಸ್ಕೊಡುತ್ತೆ. ಅದ್ರ ಜೊತೆ ಕೋರ್ಸ್ ಕೂಡ ತುಂಬಾ ಮ್ಯಾಟ್ರ್ ಆಗುತ್ತೆ. ಎರಡನ್ನೂ ಬ್ಯಾಲೆನ್ಸ್ ಮಾಡಬೇಕು. ನಿಮಗೆ ಮತ್ತೆ ನಾನು ಕಾಲೇಜು ಮತ್ತು ಕೋರ್ಸ್ ಬಗ್ಗೆ ಒಂದು ಬ್ಯಾಲೆನ್ಸ್ ಮಾಡೋ ವೀಡಿಯೋ ಮಾಡಿ ಅಂತಂದರೆ ಕಾಲೇಜ್ ವರ್ಸಸ್ ಕೋರ್ಸ್ ಅಂತ ಹಾಕಿ ಖಂಡಿತ ಅದ್ರ ಬಗ್ಗೆ ನೆಕ್ಸ್ಟ್ ವೀಡಿಯೋ ಮಾಡಿ ತಿಳಿಸ್ತೀನಿ. ಮತ್ತು ಅಕಾರ್ಡಿಂಗ್ ಟು ಇನ್ನೂ ತುಂಬ ಜನ ನಾಟ್ ಅಲಾಟ್ಮೆಂಟು, ಇದು ಒಂದು ಸೀಟ್ ಸಿಕ್ಕಿರೆ ಜಾನ್ಸ್ ಗೆಟ್ ದಿ ಮಾರ್ಕ್ಸ್ ಟ್ರೀಟ್ಮೆಂಟ್. ಓಕೆ, ಮತ್ತು ಫೀಸ್ದಾಯಿತು ಎಲ್ಲ ಮಾಡಿದ್ದೀನಿ. ಇನ್ನೂ ನಿಮ್ಗೆ ಏನಾದರೂ ಡೌಟ್ಸ್ ಇದ್ದರೆ ಖಂಡಿತ ಒಂದು ಕಮೆಂಟ್ ಬಾಕ್ಸಲ್ಲಿ ಹಾಕಿ ಅದ್ರ ಬಗ್ಗೆ ವೀಡಿಯೋ ಮಾಡಿ ತಿಳಿಸ್ತೀನಿ. ನಿಮ್ಮೊಂದು ಕಮೆಂಟ್ ಬಾಕ್ಸ್ ಓಪನ್ ಮಾಡಿದೆ, ಎಲ್ಲ ನಿಮ್ಮ ಕಮೆಂಟ್ಸ್ ಆದರೆ ನೋಡ್ತಾ ಇದೆ.
ಅದಕ್ಕೋಸ್ಕರ ಒಂದು ವೀಡಿಯೋ ಮಾಡಿ ತಿಳಿಸೋಣ ಸ್ಟೂಡೆಂಟ್ಸ್ಗೆ ಡೌಟ್ಸ್ ಎಲ್ಲ ಕ್ಲಿಯರ್ ಆಗುತ್ತೆ ಅನ್ಕೋತೀನಿ. ಓಕೆ, ಎನಿವೇ ಏನೋ ಒಂದು ಕಡೆ ಅಪ್ಡೇಟ್ ಬಂದರೆ ಖಂಡಿತ ನಮ್ಮ ಒಂದು ಚಾನಲ್ ಸಿಗ್ತಾ ಇರುತ್ತೆ. ಚಾನಲ್ ಸಿಕ್ಕಿಲ್ಲ ಅಂದರೆ ವಾಟ್ಸಪ್ ಗ್ರೂಪಲ್ಲಿ ಜಾಯ್ನ್ ಆಗಿದ್ದಾರೆ ಅಂದರೆ ಖಂಡಿತ ಅಲ್ಲಿ ವಿತಿನ್ 1 or 2 ಮಿನಿಟ್ಸಲ್ಲಿ ನಿಮ್ಗೆ ಅಪ್ಡೇಟ್ ಆದರೆ ಖಂಡಿತ ಸಿಗ್ತಾ ಇರುತ್ತೆ. ಯಾರು ನಮ್ಮ ಒಂದು ವಾಟ್ಸಪ್ ಗ್ರೂಪಲ್ಲಿ ಇದ್ದೀರಾ ಆಲ್ರೆಡಿ ನಿಮಗೆಲ್ಲ ಗೊತ್ತಿರುತ್ತೆ ನಮ್ಮ ವಾಟ್ಸಪ್ ಗ್ರೂಪ್ ಎಷ್ಟು ಆಕ್ಟಿವ್ ಆಗಿದೆ ಅಂತಂದು. ಅದಕ್ಕೆ ಕೌನ್ಸಿಲಿಂಗ್ ಅಂತ ಬಂದಾಗ 100% ನಿಮಗೆ ಜೆನ್ಯೂನ್ ಆಗಿ ಅಂತ ಅಪ್ಡೇಟ್ ಆದರೆ ಕೊಡ್ತಾ ಇರ್ತೀವಿ. ಸಿಗೋಣ ಗಾಯ್ಸ್ ನೆಕ್ಸ್ಟ್ ವಿಡಿಯೋದಲ್ಲಿ. ನಮ್ಮ ಚಾನಲ್ಗೆ ಯಾರು ಸಬ್ಸ್ಕ್ರೈಬ್ ಆಗಿ ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಇನ್ಮೇಲಿಂದ ಬರುವಂಥ ಕೌನ್ಸಿಲಿಂಗ್ ಅಪ್ಡೇಟು ನಿಮಗೆ ನೋಟಿಫಿಕೇಶನ್ ಸಮೇತ ಸಿಗುತ್ತೆ. ಜೈ ಹಿಂದ್, ವಂದೇ ಮಾತರಂ, ಟೇಕ್ ಕೇರ್, ಲವ್ ಯು ಆಲ್, ಟಾಟಾ, ಬಾಯ್.